ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೇಗೆ ಆನ್ಲೈನಲ್ಲೇ ಅದು ನಿಮ್ಮ ಫೋನಲ್ಲೇ SIR ಫಾರ್ಮ್ನ ಫಿಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಟ್ರೆಂಡ್ ವಿತ್ ಸತೀಶ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಈ ಬ್ಲ್ಯಾಕ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಇಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಯಾಕಂದರೆ ಯೂಟ್ಯೂಬ್ ನೀವು ನೋಡಲ್ಲ ಅಂತ ಈ ಸಬ್ಸ್ಕ್ರೈಬ್ ಮಾಡ್ತಾನೆ ಯೂಟ್ಯೂಬ್ ಗೊತ್ತಾಗುತ್ತೆ, ಆಲ್ಗರಿದಮ್ ಆವಾಗಲೇ ನಿಮಗೆ ವಿಡಿಯೋನ ಶೇರ್ ಮಾಡುತ್ತೆ. ಸೊ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ECI ಅಂತ ನೀವು ಟೈಪ್ ಮಾಡಿದ್ರೆ ECI ನೆಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಆ್ಯಪ್ ಇದೇ ಥರ ಇರುತ್ತೆ. ನೀವು ಇಲ್ಲಿ ಇನ್ಸ್ಟಾಲನ್ನು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಜಸ್ಟ್ ನೀವು ಓಪನ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಆ್ಯಪ್ ನಿಮಗೆ ಲೋಡ್ ಆಗಿ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇದಕ್ಕೆ ನಿಮ್ಮ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಏನೇನೆಂದರೆ ನಿಮ್ಮ ಹತ್ರ ಒಂದು ಫೋಟೋ ಇರಬೇಕು. ಯಾವುದಾದ್ರೂ ಒಂದು ವೈಟ್ ಬ್ಯಾಕ್ಗ್ರೌಂಡಲ್ಲಿರೋ ಪಾಸ್ಪೋರ್ಟ್ ಸೈಜ್ ಫೋಟೋನ ಒಂದು ಫೋಟೋ ತಗೊಂಡು ಕ್ರಾಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಲಿಂಕ್ ಆಗಿರೋ ಆಧಾರ್ ಮೊಬೈಲ್ದು ನಂಬರ್ ಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ಆ್ಯಪ್ ಲೋಡ್ ಆಗಿದ ತಕ್ಷಣ ಈ ಥರ ಇರುತ್ತೆ. ಇಲ್ಲಿ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಲೋಗೋ ಇರುತ್ತಲ್ಲ ಹ್ಯೂಮನ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇಫ್ ಯು ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಬೋದು. ಇಲ್ಲ ನಾನು ಇವಾಗಲೇ ಆ್ಯಪ್ ನೋಡ್ತಿದ್ದೀನಿ ಅಂದರೆ ಇಲ್ಲಿ ನ್ಯೂ ಯೂಸರ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಮೇಲೆ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ಆಮೇಲೆ ನೀವು ಸಬ್ಮಿಟ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಲಾಗಿನ್ ಮಾಡ್ಬೋದು. ಸೊ ನಾನು ಈಗ ನನ್ನ ಮೊಬೈಲ್ ನಂಬರ್ ಹಾಕ್ಕೊಂಡು ಲಾಗಿನ್ ಮಾಡ್ತೀನಿ. ನನ್ನ ಹತ್ರ ಅಕೌಂಟ್ ಆಲ್ರೆಡಿ ಐತೆ. ಸೊ ನಾವು ಲಾಗಿನ್ ಮಾಡಿದಾಗ ನಮ್ಮ ಹೆಸರು, ನಮ್ಮ ವೋಟ್ರ್ ID ಎಲ್ಲ ಬರುತ್ತೆ. ನಿಮಗೆ ಏನನ್ನ ಹೆಸರು ಟೈಪ್ ಮಾಡಬೇಕಂದ್ರೆ ಇಲ್ಲ ನೀವು ಟೈಪ್ ಮಾಡ್ಕೋಬೋದು, ಇಲ್ಲ ನನಗೆ ಬೇಡ ಅಂದರೆ ಬೇಡ ಅಂತ ಇಮೇಲ್ನ ಚೇಂಜ್ ಮಾಡ್ಬೋದು. ನನಗೇನು ಬೇಡ ಅಂದರೆ ಜಸ್ಟ್ ನೀವು ಬ್ಯಾಕ್ ಅಂತ ಬಂದರೆ ಅದು ಬಂದುಬಿಡ್ತದೆ. ಸೊ ಹೋಮ್ ಪೇಜ್ ಬರುತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಫಾರ್ಮ್ಸ್ ಅಂತ ಇರುತ್ತೆ, ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಆ್ಯಂಡ್ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಸೊ ನೀವು 2002ರಲ್ಲಿ ಯಾರನ್ನ ವೋಟ್ ಆಗಿದ್ರೆ ನಿಮ್ಮ ಅಪ್ಪ ಇಲ್ಲ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಯಾರನ್ನ ತಾತ ಇದ್ದರೆ ಅವ್ರದ್ದು ಇದ್ದರೆ ನೀವು ಅಲ್ಲಿ ಸರ್ಚ್ ಮಾಡ್ಬೋದು. ನಾನು ಇವಾಗ ಹೆಂಗೆ ಫಾರ್ಮ್ನ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಬೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇರುತ್ತೆ SIR 26 ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ವೋಟರ್ ID ನಂಬರ್ನ ಹಾಕಿ. ಆಮೇಲೆ ಸಬ್ಮಿಟ್ ಕೊಡಿ. ಈಗ ನಿಮ್ಮ ಹೆಸರು, ನಿಮ್ಮ ಸೀರಿಯಲ್ ನಂಬರ್, ನಿಮ್ಮದು ಪಾರ್ಟ್ ಆ್ಯಂಡ್ ನೇಮ್ ಯಾವುದಂತ ಎಲ್ಲ ಡೀಟೇಲ್ಸ್ ಬರುತ್ತೆ. ಜಸ್ಟ್ ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಹಾಕ್ಕೋಬೇಕಾಗಿರುತ್ತೆ. ಸೊ ಅದಕ್ಕೆ ಮುಂಚೆ ನೀವು ನಿಮ್ಮ ವೋಟರ್ IDನ ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ಲ ಅಂದರೆ ಈ ಫಾರ್ಮ್ 8 ಅಂತ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮದು ವೋಟರ್ ID ನಂಬರ್ ಹಾಕಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೈನ್ ಮಾಡಬೇಕಾಗಿರುತ್ತೆ. ಅದಕ್ಕೆ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಹಾಕ್ತೀನಿ. ಇಲ್ಲ ಅಂದರೆ ನನಗೆ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ SIR ಫಾರ್ಮ್ನ ಹೆಂಗೆ ಫಿಲ್ ಮಾಡೋದು ನೋಡೋಣ. ಫಸ್ಟ್ ನಾವು ಮೊಬೈಲ್ ನಂಬರ್ ಹಾಕೋಬೇಕು. ಸೊ ಇದರಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಜಸ್ಟ್ OTP ಅಂತ ಸೆಂಡ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆಮೇಲೆ ಇಲ್ಲಿ ವೆರಿಫೈ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಒಂದು 4 ಆಪ್ಷನ್ ಕಾಣಿಸುತ್ತೆ. ಮೈ ನೇಮ್ ಎಕ್ಸಿಸ್ಟೆಡ್ ಇನ್ ಎಲೆಕ್ಟ್ರೋಲ್ ರೂಲ್ಸ್ ಇನ್ ಲಾಸ್ಟ್ SIR. 38 ವಯಸ್ಸು ಒಳಗಿದ್ದವ್ರಿಗೆ ನಿಮಗೆ ಈ ಆಪ್ಷನ್ ಎನೇಬಲ್ ಆಗೋಲ್ಲ. ಅಬೋವ್ 39, 30, 40 ಇದ್ದರೆ ನಿಮಗೆ ಈ ಆಪ್ಷನ್ ಎನೇಬಲ್ ಆಗುತ್ತೆ, ಇಲ್ಲಾಂದರೆ ನಿಮಗೆ ಎನೇಬಲ್ ಆಗೋಲ್ಲ. ಸೊ
ಇದು ಡಿಫಾಲ್ಟಾಗಿ ಇದು ಆಪ್ಷನ್ ನಿಮಗೆ ತೋರಿಸಲ್ಲ ಬಿಲೋ 38 ಇದ್ದರೆ. ಸೊ ಆಮೇಲೆ ಮೈ ಪ್ಯಾರೆಂಟ್ಸ್, ಮೈ ಫಾದರ್, ಗ್ರ್ಯಾಂಡ್ ಫಾದರ್, ಮೈ ಮದರ್ ಆ ಥರ ನಿಮ್ಮ ತಂದೆ ತಾಯಿ ಇಲ್ಲ ಅಜ್ಜಿ ತಾತ ಇದ್ದರೆ ಅವರು 2002, 2003, 2005 ವೋಟ್ ಹಾಕಿದರೆ ಅವ್ರ ಹೆಸರು ನಿಮಗೆ SIR ಫಾರ್ಮಲ್ಲಿ ಗೊತ್ತಿದ್ದರೆ ಸೊ ನೀವು ಸರ್ಚ್ ಮಾಡ್ಬೋದು. ಇದರಲ್ಲಿ ಜಸ್ಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಕರ್ನಾಟಕ ಸ್ಟೇಟು, ಆಮೇಲೆ ಯಾವುದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಆ ಥರ ಸೆಲೆಕ್ಟ್ ಮಾಡ್ಬೋದು. ಮತ್ತು ಪೋಲಿಂಗ್ ನೇಮ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆ ಸೀರಿಯಲ್ ನಂಬರೆಲ್ಲ ಸೆಲೆಕ್ಟ್ ಮಾಡಿ ಇದರಲ್ಲಿ ಯಾರು ನಿಮ್ಮ ಫಾದರಾ ಇಲ್ಲ ಮದರಾ, ಗ್ರ್ಯಾಂಡ್ ಫಾದರಾ, ಗ್ರ್ಯಾಂಡ್ ಮದರಾ ಅಂತ ಸರ್ಚ್ ಮಾಡಿ ಯಾರು ಇದ್ದಾರೆ ಅಂತ ಸರ್ಚ್ ಮಾಡಿದ್ರೆ ಸಬ್ಮಿಟ್ ಕೊಡ್ಬೋದು. ಇಲ್ಲ ಅವ್ರದ್ರಲ್ಲಿ ಅವ್ರ ಹೆಸರು ಇದರಲ್ಲಿಲ್ಲ, ಮೀನ್ಸ್ ಈ ಆಪ್ಷನ್ ಸದ್ಯಕ್ಕೆ ನಮಗಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಈ ಬಗ್ಗೆ SIR ನಡೀತೈತೆ ನನಗನ್ಸುತ್ತೆ. ಸೊ ನನಗೆ ಗೊತ್ತಿರೋಂಗೆ ಈ ಆಪ್ಷನ್ ನಾನು ಚೆಕ್ ಮಾಡಿದೆ, 2-3 ಜನ ಮಾಡಿ ನೋಡಿದೆ. ಸೊ ಅವ್ರು ಅಪ್ಲೈ ಮಾಡಿದಾಗ ಈ ಆಪ್ಷನ್ ಅವ್ರಿಗೂ ತೋರಿಸ್ತಾಯಿಲ್ಲ, ಅದ್ರಲ್ಲಿ ಕರ್ನಾಟಕ ಅಂತ ಇದ್ದಿಲ್ಲ. ಸೊ ನಾನು ಈ ಆಪ್ಷನ್ ಬಿಟ್ಬಿಡಿ. ಆ್ಯಂಡ್ ನಿಮಗೆ ಗೊತ್ತಿಲ್ಲ, ಇಲ್ಲಾಂದರೆ ಯಾರೋ 2002 SIR ಫಾರ್ಮಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಜಸ್ಟ್ ನೇದರ್ ಮೈ ನೇಮ್ ನಾರ್ ಮೈ ಪ್ಯಾರೆಂಟ್ಸ್ ನೇಮ್ ಎಕ್ಸಿಸ್ಟೆಡ್ ಇನ್ ಎಲೆಕ್ಟ್ರಾಲ್ ರೋಲ್ಸ್ ಅಂತ ಆಪ್ಷನ್ ಇರುತ್ತೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ವೆರಿಫೈ ಮಾಡಿದ್ರಲ್ಲ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಆಧಾರ್ ಹಾಕ್ಬಿಟ್ಟು ನಿಮ್ಮ ಆಧಾರ್ ನಂಬರ್. ಸೊ ಇದರಲ್ಲಿ ಒಂದು ಏನಂದರೆ ನೀವು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು, ಆಧಾರ್ ನಂಬರ್ ಕೂಡ ಆಪ್ಷನ್ಗಿರುತ್ತೆ. ಸೊ ನೀವು ಫಾದರ್ ನೇಮ್ ಹಾಕಬೇಕಾಗಿರುತ್ತೆ. ಆಮೇಲೆ ಇಲ್ಲಿ ನೋಡಬೇಕು ಫಾದರ್ ಎಪಿಕ್ ನಂಬರ್ ಅಂತ ಇರುತ್ತೆ, ಅದು ಕೂಡ ಆಪ್ಷನಲ್. ಆಮೇಲೆ ಮದರ್ ನೇಮು ಅವರು ವೋಟರ್ ID ನಂಬರ್ ಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆಪ್ಷನಲ್ ಅಂತ ಇರುತ್ತಲ್ಲ, ಈ ಆಪ್ಷನೆಲ್ಲ ಬೇಕಾದ್ರೆ ಬಿಡ್ಬೋದು. ಆಮೇಲೆ ನಿಮಗೆ ಹಳೇದ್ರಲ್ಲಿ ನಿಮ್ಮ ವೋಟರ್ IDಯಲ್ಲಿ ಹಳೆ ಫೋಟೋದಲ್ಲಿ ಚೆನ್ನಾಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತಲ್ಲ, ಸೊ ಅಂಥವ್ರು ಏನು ಮಾಡಬೇಕು, ಜಸ್ಟ್ ಈ ಆಪ್ಷನ್ ಕ್ಲಿಕ್ ಮಾಡಿ ಯಾವುದಾದ್ರು ಒಂದು ಡಿಫಾಲ್ಟಾಗಿ ಫೋಟೋನ ನೀವು ಯಾವುದೋ ಒಂದು ಫೋಟೋ ಹಾಕ್ಕೋಬೇಕು. ಸೊ ನಿಮ್ಮ ಹತ್ರ ಇರೋ ಒಂದು ಫೋಟೋನ ಚೂಸ್ ಮಾಡಿ ಒಂದು ಫೋಟೋನ ಚೂಸ್ ಮಾಡಿ ನೀವು ಜಸ್ಟ್ ಈ ಥರ ಕ್ರಾಪ್ ಮಾಡಿ, ಇದರಲ್ಲೇ ಕ್ರಾಪ್ ಮಾಡ್ಬೋದು. ನಿಮಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ ಬೇರೆ ವೆಬ್ಸೈಟಲ್ಲಿ ಕ್ರಾಪ್ ಮಾಡಬೇಕಂತ. ಆಮೇಲೆ ಸಬ್ಮಿಟ್ ಕೊಟ್ಟು ನಿಮಗೆ ಈ ಥರ ತಿರ್ಗಾ ಇನ್ನೊಂದು ಕ್ರಾಪ್ ಬರುತ್ತೆ. ನೀವು ಸೆಟ್ ಮಾಡೋ ಕ್ರಾಪ್ ಅಂತ ಕೊಟ್ಟರೆ ನಿಮ್ಮ ಪ್ರೊಫೈಲ್ ಫೋಟೋ ಕೂಡ ಅಲ್ಲಿ ಬರುತ್ತೆ. ಸೊ ನೀವು ಯಾವ್ದಾರ ಬೇರೆ ಫೋಟೋ ಅಪ್ಲೋಡ್ ಮಾಡಿದ್ರೆ ಫೇಸ್ ಕರೆಕ್ಟಾಗಿ ಕಾಣಿಸ್ಬೇಕು, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ತಿರ್ಗಾ ಅಪ್ಲೋಡ್ ಮಾಡೋ ಅಂತ ಹೇಳ್ತೈತೆ ಇದ್ರ ಆಪ್ಷನ್ನು. ಸೊ ನೀವು ನೋಡ್ಬೋದು, ನಾನು ಇವಾಗ ತಿರ್ಗಾ ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ಕೊತೀನಿ. ಓಕೆ, ನನಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊತೀನಿ, ಕ್ರಾಪ್ ಕೊಟ್ಟೆ. ಸೊ ಇಲ್ಲಿ ನೋಡ್ಬೋದು ನೀವು ಫೋಟೋ ಅಪ್ಲೋಡ್ ಆಗಿದೆ. ಸೊ ನಾನು ಇಲ್ಲಿ ಜಸ್ಟ್ ಟೈಪ್ ಮಾಡ್ಕೊತೀನಿ, ಫಿಲ್ ಮಾಡ್ಕೊತೀನಿ ಡೀಟೇಲ್ಸ್ ಎಲ್ಲ. ಓಕೆ, ಇಲ್ಲಿ ನೋಡ್ಬೋದು ಫಾದರ್ ನೇಮ್ ಆಧಾರ್ ಆಪ್ಷನಲ್ಲಿ ಫಾದರ್ ನೇಮ್ ಮ್ಯಾಂಡೇಟ್ರಿ, ಆಮೇಲೆ ಮದರ್ಸ್ ನೇಮ್ ಕೂಡ ಮ್ಯಾಂಡೇಟ್ರಿ. ಆಮೇಲೆ ಇದೆಲ್ಲ ಬೇಕಾಗಿಲ್ಲ, ಇದು ಆಪ್ಷನಲ್ಲಿ ಇರುತ್ತೆ, ಜಸ್ಟ್ ಸಬ್ಮಿಟ್ ಕೊಟ್ಟರೆ ಸಾಕು. ಸೊ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಹಿಂಗಿರುತ್ತೆ, ಪ್ರಿವ್ಯೂ ಇರುತ್ತೆ. ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಡೈರೆಕ್ಟಾಗಿ ಇ-ಸೈನ್ ಆಗುತ್ತೆ. ಇ-ಸೈನ್ ಆದಮೇಲೆ ನಿಮ್ಮ ಆಧಾರ್ ನಂಬರ್ ಹಾಕಿ ಜಸ್ಟ್ ನೀವು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಹಾಕಿ ಇಲ್ಲಿ OTP ಅಂತ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ OTP ಎಂಟರ್ ಮಾಡಿ ಇಲ್ಲಿ ಈ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆಮೇಲೆ ನಿಮಗೆ ಒಂದು ಸ್ಕ್ರೀನ್ಶಾಟ್ ಇಮೇಜ್ ಬರುತ್ತೆ, ತೋರಿಸ್ತೀನಿ. ಈ ಥರ ಒಂದು ರೆಫರೆನ್ಸ್ ID ಬರುತ್ತೆ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಆಮೇಲೆ ನಿಮ್ಮದು SIR ಫಾರ್ಮ್ ಸಬ್ಮಿಟ್ ಆಗಿದೆ ಅಂತ ಸಕ್ಸಸ್ಫುಲ್ ಆಗಿ ಗೊತ್ತಾಗುತ್ತೆ.
ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನಿಮಗೆ ಯಾವ್ದಾನ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ಆ್ಯಂಡ್ ನಾನು ಹೇಳ್ದೆ ಅಲ್ಲ, ಅದು ಫಾರ್ಮ್ 8 ಮೊಬೈಲ್ ನಂಬರ್ ಅದು ಹೇಗೆ ಅಪ್ಡೇಟ್ ಮಾಡಬೇಕಂತ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಶಾರ್ಟಾಗಿ ಒಂದು 3 ಮಿನಿಟ್ಸ್ ಒಳಗೆ ಆ ಥರ ವೀಡಿಯೋ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.